ನಮಸ್ಕಾರ. ಅನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಕತೆ ಮೂವ್ ಆಗುತ್ತೆ, ಏನು ಕಷ್ಟ ಆಗುತ್ತೆ, ಏನು ಆ್ಯಕ್ಟಿವ್ ಆಗಿರ್ತಾರೆ ಹೇಗೆ ಅಂತ ನೋಡೋಣ ಬನ್ನಿ. ಈ ಅನುಪಮ ಸೀರಿಯಲಲ್ಲಿ ಎಲ್ಲ ಆಶಾಭವನದ ಅನುಪಮ ಮನೆಗೆ ಹೋಗಿ ಸೇರಿಕೊಂಡಿದ್ದಾರೆ. ಆದರೆ ಅಲ್ಲಿ ಕಿರಿಕೆ ಜಾಸ್ತಿ ಇರುತ್ತೆ ಅನುಪಮ ಮಕ್ಕಳದಿಬ್ಬರದೂ. ಅದಕ್ಕೆ ಅವಳು ಏನೇನು ಹೇಳ್ತಾಳೆ ಅಂದರೆ, ಇಲ್ಲೆಲ್ಲ ಕಿರಿಕ್ ಮಾಡಬೇಡಿ, ನಿಮ್ಮ ಕೈಲಾದ್ದು ಕೆಲಸ ಮಾಡ್ಕೋಬೇಕು, ಯಾರೋ ನಿಮ್ಮ ಕೆಲಸನ ಮಾಡ್ಕೊಡಕ್ಕೆ ಬರಲ್ಲ, ನೀವು ನಿಮ್ಮ ಕೆಲಸ ಆದಮೇಲೆ ಇನ್ನೊಬ್ಬರ ಕೆಲಸನೂ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾಳೆ ಅನುಪಮ. ಅದಕ್ಕೆ ಇವರಿಬ್ಬರು ಹುರ್ಕೊಂತಾರೆ ಮಕ್ಕಳು. ಆಮೇಲೆ ಇಲ್ಲಿ ಅನುಪಮ ನಾದಿನಿ ಕೂಡ ಆಸ್ತಿಗೋಸ್ಕರ ಬಂದು ಇಲ್ಲೇ ಕೂತಿದ್ದಾಳೆ. ಮತ್ತು ಅನುಪಮ ಚಿಕ್ಕ ಮಗನ ಹೆಂಡ್ತಿನೂ ಕೂಡ ಇದ್ದಾಳೆ ಇಲ್ಲೇ. ಎಲ್ಲ ಅಲ್ಲಿ ಕುಟುಂಬ ಸಮೇತ ಇಲ್ಲೆಲ್ಲ ಇದ್ದಾರೆ. ಆದರೆ ಈ ತುಷಾರ್ ಮತ್ತು ಅವನ ತಂಗಿದೇ ಕಿತಾಪತಿ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಸೊಳ್ಳೆ ಕಾಟ, ಮಲ್ಗೋಕ್ಕಾಗಲ್ಲ, ಇದೇನು ಜೋಪ್ಲಿ ಅವ್ರು ಮಲ್ಗೋಂಗಿದೆ, ಇದು ನಮ್ಮಂಥವ್ರಿಗಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳಿಕೊಂಡು ಎದ್ದು ಕೂತ್ಕೋತಾನೆ. ಗೊರಕೆ ಒಯ್ತಾರೆ ಒಬ್ಬರು, ಹಾಗೆ ಹಿಂಗೆ ಅಂತೇಳ್ಬಿಟ್ಟು. ಅನುಪಮ ಇದನ್ನು ನೋಡಿ ತುಂಬಾ ಸಿಟ್ಟು ಬರುತ್ತೆ, ಆದರೂ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇರ್ತಾಳೆ. ಆಮೇಲೆ ಎಲ್ಲ ಮಲಗಿರೋ ಟೈಮಿಗೆ ತುಷಾರ್ ಎದ್ದು ಕೂತ್ಕೊಳ್ತಾನೆ. ಎದ್ದು ಕೂತ್ಕೊಂಡ್ಬಿಟ್ಟು, ಇದು ಮನೆನಾ, ಇಲ್ಲಿ ಒಂದು ಸೊಳ್ಳೆ ಬರುತ್ತೆ ಇಲ್ಲ, ಒಂದು ಫ್ಯಾನ್ ಇಲ್ಲ, ಇಲ್ಲಿ ಹೇಗೆ ಮಲ್ಗೋಕ್ಕೆ ಬರುತ್ತೆ, ಇದಾಗಲ್ಲ ಅಂತಾನೆ. ನೋಡು, ನಿನಗೆ ಇವೆಲ್ಲ ಸೌಕರ್ಯ ಬೇಕು ಅಂದರೆ ನೀನು ಬೇರೆ ಕಡೆ ನೋಡ್ಕೊ, ನಿನಗೆ ವ್ಯವಸ್ಥೆ ಮಾಡ್ಕೊ, ಇಲ್ಲಾಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಈ ಇರೋದ್ರಲ್ಲೇ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ ಅನುಪಮ. ತುಷಾರ್ ಅದಕ್ಕೆ ಕೇಳಲ್ಲ. ಆಮೇಲೆ ಮತ್ತು ಎಲ್ಲದಕ್ಕೂ ಕಿರಿಕ್ ಮಾಡ್ತಾನೇ ಇರ್ತಾನೆ, ಎಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾನೆ. ಆವಾಗ ಅವನ ತಂಗಿನೂ ಅಷ್ಟೇ, ಬರೀ ಕೋಪ ಮಾಡ್ಕೊಳ್ಳೋದು, ಎಲ್ಲರ ಹತ್ರ ಕಿರ್ಚಾಡೋದು, ಅರ್ಚಾಡೋದು ಇಷ್ಟೇ ಮಾಡ್ತಿರ್ತಾಳೆ. ಅದನ್ನು ಕೇಳಿ 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 ಅವಳಿಗೂ ಸಾಕಾಗೋಗಿರುತ್ತೆ, ಮನೆಯವ್ರಿಗೆಲ್ಲ ಸಾಕಾಗಿರುತ್ತೆ. ಅನುಜಂತೂ ತುಂಬ ಬೇಜಾರು ಮಾಡ್ಕೊಳ್ತಿರ್ತಾನೆ. ಆಮೇಲೆ ಇಲ್ಲಿ ಆಗಲ್ಲ, ಹಾಗೆ ಹೀಗೆ ಅಂತ ಇವರಿಬ್ಬರದೇ ಕಿರಿಕು ಜಾಸ್ತಿ ಇರುತ್ತೆ. ಆಮೇಲೆ ಇದೆಲ್ಲ ರಾತ್ರಿಯೆಲ್ಲ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಮತ್ತೆ ನೋಡೋಣಂತೆ ಅಂತ ಎಲ್ಲ ಸಮಾಧಾನ ಮಾಡಿ, ಅವ್ರ ಅತ್ತೆ ತಪ್ಪಾಯಿತು, ನಾನು ನಿನಗೆ ಅನ್ಬಾರ್ದು ಮಾತೆಲ್ಲ ಅಂದುಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅನುಪಮ, ಈಗ ನೀನೇ ನಮಗೆ ದಾರಿ ದೀಪವಾದೆ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಖುಷಿನೂ ಕೂಡ ತುಂಬ ಖುಷಿಯಾಗೇ ಇರ್ತಾಳೆ, ಅವಳೇನು ಬೇಜಾರು ಮಾಡ್ಕೊಳ್ಳಲ್ಲ. ಅನುಪಮನಿಗೆ ಖುಷಿ ಕಂಡ್ರೆ ಇಷ್ಟ, ಖುಷಿಗೆ ಅನುಪಮನ ಕಂಡ್ರು ತುಂಬ ಇಷ್ಟ. ಅವರಿಬ್ಬರು ತುಂಬ ಅನ್ಯೋನ್ಯತೆಯಿಂದ ಇರ್ತಾರೆ. ಆಮೇಲೆ ಅನುಪಮ ಅತ್ತೆ ಕೂಡ, ಲಲಿತಾ ಕೂಡ ಅಡ್ಜಸ್ಟ್ ಆಗ್ತಾಳೆ ತುಂಬ ಚೆನ್ನಾಗಿ. ಅವ್ರ ಮಾವ ಅತ್ತೆ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ. ಇಲ್ಲಿ ಅಡ್ಜಸ್ಟ್ ಆಗಲ್ಲ ಅನ್ನೋ ಕ್ಯಾರೆಕ್ಟ್ರು ಬಂದುಬಿಟ್ಟು ಇಬ್ಬರು, ಅದರಲ್ಲಿ ಈ ತುಷಾರ್ ಒಬ್ಬ, ಮತ್ತು ಅವಳ ತಂಗಿ ಒಬ್ಬಳು, ಮತ್ತು ತಮ್ಮನ ಹೆಂಡ್ತಿ ಒಬ್ಬಳು, ಇವರು 3 ಜನದ್ದು ತುಂಬ ಕಿರಿಕಿರುತ್ತೆ. ಮತ್ತು ಅವ್ರ ಮಾವ ಕೂಡ ತುಂಬಾ ಖುಷಿಯಾಗುತ್ತೆ, ಹೆಂಗೋ ಇರೋಕ್ಕೆ ಅನುಪಮನ ಮನೆ ಇದೆಯಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿಯಾಗಿರ್ತಾನೆ ಅವ್ರ ಮಾವ ಕೂಡ. ಅವನಿಗೂ ಸಂತೋಷ ಆಗುತ್ತೆ. ಲಲಿತಾ ನೋಡು ಹೀಗಿರಬೇಕು, ನಾನು ಇಂತಿಂಥ ಕೆಲಸ ಮಾಡ್ತಾಯಿದ್ದೆ, ಪಾತ್ರೆನೆಲ್ಲ ಅವರು ಬೆಳಗ್ಗೆ ಕೊಡೋರು, ನಾನು ಅದನ್ನೆಲ್ಲ ಒರೆಸಿಡ್ತಾಯಿದ್ದೆ. ಆಮೇಲೆ ನಂದು ಇಷ್ಟು ಸಣ್ಣ ಸಣ್ಣ ಕೆಲಸಗಳು, ಸುಮ್ಮನೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋದು, ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ ನಾನು ಅಂತ ಹೆಂಡ್ತಿ ಹತ್ರ ಎಲ್ಲ ಹೇಳ್ತಾನೆ. ಆಮೇಲೆ ಇಷ್ಟು ಚೆನ್ನಾಗಿರೋ ಜೋಡಿನ ನೋಡೋಕ್ಕೆ ಆನಂದ ಅಂತ ಮನೆಯವರೆಲ್ಲ ಹೇಳ್ಕೊಂಡು ಮಾತಾಡ್ಕೊಳ್ತಾ ಇರೋ ಸಮಯಕ್ಕೆ ಲಲಿತಾ ಹಂಗೆ ಅಳು ಬರುತ್ತೆ. ಅಳಬೇಡ ಲಲಿತಾ, ನಾನು ಇಲ್ವಾ, ಏನು ಕಳ್ತೀಯ, ಏನೂ ಮಾಡೋಕ್ಕಾಗಲ್ಲ ಈಗ ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾನೆ ಗಂಡ. ಲಲಿತಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ, ಹೌದು ನಾನು ತುಂಬ ನಿಮಗೆ ಕಷ್ಟ ಕೊಟ್ಬಿಟ್ಟೆ, ಆದರೆ ದಿನಾ ನಿಮ್ಮನ್ನು ನೆನ್ಕೊಳ್ತಾ ಇದ್ದೆ, ನೀವು ಇಲ್ಲಿ ಕೆಲಸ ಹೇಗಿರ್ತೀರೋ ಏನು ಅಂದ್ಕೊಂಡು ತುಂಬ ನೊಂದ್ಕೋತಾ ಇದ್ದೆ ಅಂತಾಳೆ. ಏನೂ ಮಾಡೋಕ್ಕಾಗಲ್ಲ, ಹೇಗಿರುತ್ತೆ ಆಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅನುಪಮ ನನಗೇನೂ ಕೆಲಸ ಕೊಡ್ತಾ ಇರಲಿಲ್ಲ,
ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ನನಗೆ ಒಂದು ಸ್ವಲ್ಪನೂ ಏನೂ ಕಷ್ಟನೇ ಆಗಿಲ್ಲ ಅಂತ ಆ, ಲಲಿತ ಗಂಡ ಹೇಳ್ತಾನೆ, ಅನುಪಮ ಮಾವ ಹಾಗಂತ ಹೇಳ್ತಾರೆ. ಆವಾಗ ಲಲಿತನ ಸಮಾಧಾನ ಮಾಡಿ ಅವಳು ಕಣ್ಣೀರು ಒರೆಸ್ತಾನೆ. ಕಣ್ಣೀರು ಒರೆಸಿ ಪಾತ್ರೆನೆಲ್ಲ ಒರೆಸಿ ಇಡ್ತಾ ಇರ್ತಾರೆ. ಅದಾದಮೇಲೆ ಅವರು ಮನೆಯವರು ಎಲ್ಲ ಬಂದುಬಿಟ್ಟು ಇವ್ರದ್ದು ಈ ಥರ ಮಾತುಕತೆನ ಕೇಳಿಕೊಂಡು, ಅಯ್ಯೋ ಎಷ್ಟು ಚೆಂದ ಇದೆ ಜೋಡಿ, ಹಿಂಗಿರಬೇಕು ಗಂಡ ಹೆಂಡ್ತಿ ಅಂದರೆ ತುಂಬ ಚೆಂದ ಹಾಗೆ ಅಂತ ಹೇಳ್ತಾರೆ. ಆಗ ಹೌದಲ್ವಾ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ತುಂಬಾ ಲಲಿತಂಗೆ ಖುಷಿಯಾಗುತ್ತೆ, ಹೇಗೋ ಇರೋದಕ್ಕೊಂದು ನೆಲೆ ಸಿಕ್ತಲ್ಲ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾಳಲ್ಲ ಅನುಪಮ, ಏನೂ ಕಷ್ಟ ಕೊಡ್ದ ರೀತಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಳಲ್ಲ ಅಂತೇಳ್ಬಿಟ್ಟು. ಆಗ ಇವರಿಬ್ಬರು ಜಗಳ ತೆಗ್ದಾಗ ಅನುಪಮಗೆ ತುಂಬಾ ಬೇಜಾರಾಗುತ್ತೆ. ಅವಳು ಕೈ ಮುಕ್ಕೊಂಡು ಕೇಳ್ತಾಳೆ, ನನಗೆ ಹಿಂಸೆ ಕೊಡಬೇಡಿ, ಆರಾಮಾಗಿರಿ ಅಂತೆಲ್ಲ ಹೇಳ್ತಾಳೆ. ಆದರೂ ಇಲ್ಲಿ ಫ್ಯಾನ್ ಇಲ್ಲ, ಎ ಸಿ ಇಲ್ಲ, ಮಲ್ಗಕ್ಕೆ ಮಂಚ ಇಲ್ಲ, ಬ್ಲ್ಯಾಂಕೆಟ್ಸ್ ಇಲ್ಲ, ರಗ್ಗಿಲ್ಲ, ನಾವು ಹೆಂಗೆ ಮಲಗೋದು, ನಮಗಾಗಲ್ಲ ಇಲ್ಲಿ ಮಲ್ಗೋಕ್ಕೆ, ಇದು ಒಂದು ಮನೆನ ಜೋಪ್ಲಿ ಥರ ಇದೆ, ಹಾಗಿದೆ ಹೀಗಿದೆ ಅಂತ ಜೋರು ಕೂಗಾಡ್ತಾರೆ ಅಣ್ಣ ತಂಗಿ ಇಬ್ಬರೂ. ಇದನ್ನು ನೋಡಿ ಅವಳಿಗೆ ಸಹಿಸ್ಕೊಳ್ಳೋಕ್ಕೆ ಆಗೋಲ್ಲ. ಅವಳು ಏನು ಮಾಡ್ತಾಳೆ ಗೊತ್ತಾ, ಮುಂದೆ ನೋಡ್ತಾ ಇರಿ, ಅವಳು ಎಷ್ಟು ಹೇಳ್ತಾಳೆ, ಅಜ್ಜೆ ಸುಮ್ಮನೆ ಇರಿ, ಮಾತಾಡಬೇಡಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ನೀವು ಮಾತಾಡೋದ್ರಿಂದ, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಇರಿ ಅಂತ ಅಷ್ಟು ಹೇಳ್ತಾಳೆ. ಎಷ್ಟು ಹೇಳಿದ್ರೂ ಕೂಡ ಅವರಿಬ್ಬರು ಕೇಳೋದೇ ಇಲ್ಲ. ಅವಳು ಕೇಳೋವಷ್ಟು ಕೇಳಿ ಕೊನೆಗೆ ಸಿಟ್ಟು ಬಂದ್ಬಿಡುತ್ತೆ. ಆಮೇಲೆ ಅವ್ರ ಮಾವ ಎಲ್ಲರೂ ಹೇಳ್ತಾರೆ, ಯಾರು ಹೇಳಿದ್ರು ಕೇಳಲ್ಲ. ಆವಾಗ ಅವಳು ಕುತ್ತಿಗೆ ಹಿಡ್ದು ಅವರಿಬ್ಬರನ್ನು ತೊಗೊಂಡೋಗಿ ಆಚೆಗೆ ಹಾಕ್ಬಿಡ್ತಾಳೆ. ಏನಾರ ಮಾಡ್ಕೊಳ್ಳಿ, ಹೇಳಿದ್ದು ಕೇಳಲ್ಲ ಅಂತೇಳ್ಬಿಟ್ಟು ಆಚೆಗೆ ಹಾಕ್ತಾಳೆ. ಆಮೇಲೆ ಇವರು ಪೂಜೆ ಎಲ್ಲ ಇಟ್ಕೊಂಡಿರ್ತಾರೆ. ಅತ್ತೆ ಮಾವ ನೀವೇ ಪೂಜೆ ಮಾಡಿ, ನಮ್ಗೆ ಒಳ್ಳೆಯದಾಗುತ್ತೆ, ನೀವೇ ಪೂಜೆ ಮಾಡಿ ಅಂತ ಹೇಳ್ತಾಳೆ. ಆವಾಗ ಅವರ ಅತ್ತೆ, ನಾವ್ಯಾಕೆ ಅನುಪಮ ನೀನೇ ಮಾಡು ಅಂತ, ಇಲ್ಲ ಅತ್ತೆ ನೀವೇ ಮಾಡಿ, ನಿಮ್ಮಿಂದನೇ ನಮ್ಗೆ ಒಳ್ಳೇದಾಗಬೇಕು, ನೀವೇ ಪೂಜೆ ಮಾಡಿ ಅಂತ ಹೇಳ್ತಾಳೆ. ಆವಾಗ ಅವ್ರು ಪೂಜೆ ಮಾಡ್ತಾರೆ. ಆಗ ಈ ಕಡೆ ಸಾಗರ್ ಮತ್ತು ಮೀನು ಇವರಿಬ್ಬರು ಲವ್ ಸ್ಟೋರಿ ನಡೀತಾನೆ ಇದೆ. ಇದು ಅನುಪಮಗೆ ಗೊತ್ತಿರಲ್ಲ. ಕಿಶೋರ ಅಲ್ಲ ಸಾರಿ ತುಷಾರ ಅದಕ್ಕೂ ಹೇಳ್ತಾನೆ, ಈ ವಿಷಯ ಏನಾರ ನಿಮ್ಮ ಅತ್ತೆಗೆ ಗೊತ್ತಾದರೆ ನನಗೆಲ್ಲ ಗೊತ್ತಿದೆ, ನೀವೇನೇನು ಮಾಡ್ತಿದ್ದೀರ ಅಂತ, ಈ ವಿಷಯ ತೊಗೊಂಡೋಗಿ ಹೇಳ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಅವರಿಬ್ಬರು ಸುಮ್ಮನಾಗ್ಬಿಡ್ತಾರೆ, ಏನು ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಇಲ್ಲಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಪೂಜೆ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡೆಲ್ಲ ಆದಮೇಲೆ ಇಲ್ಲಿಂದನೇ ಮತ್ತೆ ಅನುಪಮ ಅನುಜ್ ಜೊತೆ ಹೇಳ್ತಾಳೆ. ಅನುಜು ತುಂಬ ದುಃಖ ಪಟ್ಕೊಂಡು ಹೇಳ್ತಾಳೆ. ಆಮೇಲೆ ಇವರಿಬ್ಬರು ಅಲ್ಲಿ ಹೊರಗಡೆ ಗುಡುಗು ಸಿಡ್ಲು ಮಿಂಚು ಬರ್ತಾ ಇರುತ್ತೆ, ಅಲ್ಲಿ ಕಿರ್ಚಾಡ್ತಿರ್ತಾರೆ. ಏಕೆ ಅಂದರೆ ಮಳೆ ಆ ಥರ ಸಿಡ್ಲು ಎಲ್ಲ ಬರ್ತಿರುತ್ತೆ. ಆವಾಗ ಅವನು ತುಷಾರ್ ಹೇಳ್ತಾನೆ, ಅಪ್ಪಂದು ಕ್ರೆಡಿಟ್ ಕಾರ್ಡ್ ಇದೆ, ಅದರಲ್ಲಿ ಉಜ್ಜಿಬಿಟ್ಟು ನಾವೇನು ಬೇಕು ಅದೆಲ್ಲ ತಗೊಳ್ಳೋಣ ಅಂತೇಳಿ. ಆವಾಗ ಅವನ ತಂಗಿ, ಆಯ್ತಣ್ಣ ಹೋಗ್ಬಿಡೋಣ, ಇವಾಗ ಏನು ಬೇಕೆಲ್ಲ ಪರ್ಚೇಸ್ ಮಾಡಿಬಿಡೋಣ, ಹೌದಾ ಹೆಂಗೆ ಸಿಕ್ತು ನಿನಗೆ ಕ್ರೆಡಿಟ್ ಕಾರ್ಡು ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಅಪ್ಪ ಅಲ್ಲೇನೇನೋ ಹುಡುಕ್ತಿರುವಾಗ ಅಲ್ಲಿ ಬಿಟ್ಟು ಹೋಗಿದ್ರು, ಅದನ್ನು ತೊಗೊಂಡೆ, ಅದರಲ್ಲಿ ನಾವು ಕ್ರೆಡಿಟ್ ಕಾರ್ಡ್ ಉಜ್ಜೋದು, ಏನು ಬೇಕೆಲ್ಲ ತೊಗೊಳ್ಳೋದು, ಮಜಾ ಮಾಡೋದು ಅಂಥೇಳಿ. ಫ್ರೆಂಡ್ಸ್ ಮನೆಗೆಲ್ಲ ಫೋನ್ ಮಾಡಿ ಕೇಳ್ಕೊತಾರೆ. ಫ್ರೆಂಡ್ಸ್ ಮಲ್ಲಿ ಯಾರೂ ಜಾಗ ಕೊಡಲ್ಲ, ಎಲ್ಲ ಏನಾದ್ರು ಸ್ವಭಾವ ಹೇಳಿ ತಪ್ಪಿಸ್ಕೊಳ್ತಾರೆ. ಯಾವ ಫ್ರೆಂಡ್ಸು ಒಳ್ಳೆಯವರಲ್ಲ ನೋಡು, ಎಲ್ಲ ನಮ್ಮನ್ನು ಕೈ ಬಿಡ್ತಿದ್ದಾರೆ, ಯಾರೂ ನಮ್ಮನ್ನು ಬನ್ನಿ ಅಂತಿಲ್ಲ ಅಂತೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗುಡುಗು ಸಿಡ್ಲು ಮಿಂಚು ಬಂದುಬಿಡುತ್ತೆ. ಇವಳು ತಂಗಿ ಕಿರ್ಚಾಡ್ತಿರ್ತಾಳೆ, ಅಣ್ಣ ಅಯ್ಯೋ ಸಿಡ್ಲು ಹೊಡಿತಾ ಇದೆ, ಮಿಂಚು ಬರ್ತಾಯಿದೆ, ಮಳೆ ಬರ್ತಾಯಿದೆ ಅಂತೇಳ್ಬಿಟ್ಟು ಗಾಬರಿಯಾಗಿ ಸಿಡ್ಲು ಬರ್ತಿದೆ ಅಂತೇಳ್ಬಿಟ್ಟು ಕೂಗಾಡ್ತಿರ್ತಾಳೆ. ಆವಾಗ ತುಷಾರು, ಸುಮ್ಮನಿರು ಏನಾಗಲ್ಲ, ನಾನಿದ್ದೀನಲ್ಲ, ಸುಮ್ಮನಿರು ಏನಾಗಲ್ಲ ಅಂತೇಳಿ ಸಮಾಧಾನ ಮಾಡ್ತಿರ್ತಾನೆ. ಆ ಟೈಮಿಗೆ, ಸಮಾಧಾನ ಮಾಡೋ ಟೈಮಿಗೆ ಅಲ್ಲಿ ಅನುಜು ಕೆಲಸಕ್ಕೋಸ್ಕರ ಒಂದು ಲೀಸ್ಟ್ ಮಾಡಿಕೊಂಡು ಎಲ್ಲ ಕಡೆನೂ ಲೀಸ್ಟಿಗೆ ಫೋನ್ ಮಾಡಿಕೊಂಡು ಕೆಲಸ ಜಾಬ್ ಇದೆಯಾ ಅಂತ ಕೇಳಿಕೊಂಡು, ಅದನ್ನು ಇಲ್ಲ ಅಂದರೆ ಅದನ್ನು ಟಿಕ್ ಮಾರ್ಕು ರೌಂಡ್ ಅಪ್ ಮಾಡಿಕೊಂಡು
ಹಾಕ್ಕೊಂಡು ಎಲ್ಲ ಆಗೋಗಿರುತ್ತೆ. ಲಾಸ್ಟಲ್ಲಿ ಇನ್ನೊಂದು 2 ಇರುತ್ತೆ. ಅಷ್ಟೊತ್ತಿಗೆ ಅನುಪಮ ಅವನಿಗೆ ಟ್ಯಾಬ್ಲೆಟ್ ಕೊಡೋದಕ್ಕೆ ಅಂತೇಳ್ಬಿಟ್ಟು ನೀರು ಮತ್ತು ಟ್ಯಾಬ್ಲೆಟ್ ತೊಗೊಂಡು ಬರ್ತಾಳೆ. ಇದನ್ನೆಲ್ಲ ನೋಡಿಬಿಟ್ಟು ಏನಪ್ಪ ಏನೋ ಮಾಡ್ತಿದ್ದಾರಲ್ಲ ಅಂತೇಳಿ ನೋಡ್ತಾ ನಿಂತ್ಕೊಳ್ತಾಳೆ. ಆವಾಗ ಇವನು ಅನುಜ ಅದನ್ನು ನೋಡ್ತಾನೆ. ನೋಡಿಬಿಟ್ಟು ಬಾಯಿಗೆ ಹಾಕು ಟ್ಯಾಬ್ಲೆಟು, ನೀರು ಕುಡಿಸು ಅಂತ ಹೇಳ್ತಾನೆ. ಬಾಯಿಗೆ ಹಾಕಿ ನೀರು ಕುಡಿಸ್ತಾಳೆ. ನೀರು ಕುಡಿಸಾದ್ಮೇಲೆ ಅವಳು ಬೆನ್ನಿನ ಹಿಂದೆ ಇಟ್ಕೊಂಡು ಏನೋ ಬರಿತಾ ಇರ್ತಾನೆ. ಬರೆದಾಗ ಗುಳು ಅನ್ನುತ್ತೆ ಅಂತ ಹೇಳ್ಬಿಟ್ಟು ಏನು ಬರಿತಿರೋದು ನೀವು ಅಂತ ಕೇಳ್ತಾಳೆ. ಏನೋ ಬರಿತಿದ್ದೀನಿ ಸುಮ್ಮನೆ ಇರು ಅಂತ ಹೇಳ್ತಾನೆ. ಹಂಗೆ ಎಲ್ಲರಿಗೂ ಫೋನ್ ಮಾಡ್ಕೊಂಡು ಕೇಳ್ತಾ ಇರ್ತಾನೆ. ಎಲ್ಲೂ ಕೂಡ ಅವನಿಗೆ ಜಾಬು ಆಪರ್ಚುನಿಟಿ ಇಲ್ಲ, ಎಲ್ಲೂ ಸಿಗೋದಿಲ್ಲ. ತುಂಬ ಕಷ್ಟ ಆಗುತ್ತೆ. ಯೋಚನೆ ಮಾಡ್ತಾ ಇರ್ತಾನೆ. ಅನುಪಮ ಒಬ್ಬಳೇ ದುಡಿಯೋದು, ನಾವೆಲ್ಲ ಕೂತ್ಕೊಂಡು ತಿನ್ನೋದು, ಇಷ್ಟೊಂದು ಜನ ಇದ್ದೀವಿ ಅನ್ನೋದು ಅವನ ಮನಸ್ಸಲ್ಲಿದೆ. ಹಂಗಾಗ್ಬಿಟ್ಟು ಅವನು ಜಾಬ್ ಹುಡುಕ್ಲೇಬೇಕಾಗಿರುತ್ತೆ. ಅವರ ಅಣ್ಣ ಅತ್ತಿಗೆ ಮೋಸ ಮಾಡಿರೋದ್ರಿಂದ ಅವರು ಎಲ್ಲದನ್ನು ಕಿತ್ಕೊಂಡು ಏನೂ ಇಲ್ದಂಗೆ ಕಳಿಸ್ಬಿಟ್ಟಿದ್ದಾರೆ. ಈ ಕಡೆ ಅನುಪಮ ಇದನ್ನೆಲ್ಲ ನೋಡಿಕೊಂಡು ಅವರಿಗೆ ಏನೇನು ಬೇಕೆಲ್ಲ ಮಾಡಿಕೊಂಡು ತಿನ್ಕೊಂಡಿರಿ ಅಂತ ಹೇಳಿ ಅವಳ ಕೆಲಸ ಅವಳು ಮಾಡ್ತಿರ್ತಾಳೆ. ಇಲ್ಲಿ ಡಿಂಪಿನೂ ಮತ್ತು ಅವಳು ಮಗಳು ಅನುಪಮ ಮಗಳು ಕೂಡ ನಮಗೆ ಹೊಟ್ಟೆ ಹಸಿವಾಗ್ತಿದೆ, ಏನಾರು ಮಾಡ್ಕೊ ತಿನ್ನಬೇಕು ಅಂತ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋದಾಗ ಅಲ್ಲಿ ಅನುಜ್ ಹೋಗ್ಬಿಟ್ಟು ಇದು ಹೆಂಗಿದೆ ಅಡುಗೆ ಮನೆ, ಹಿಂಗೇ ಇರಬೇಕು, ಗಲೀಜಾಗಬಾರ್ದು, ಮಾಡ್ಕೊಂಡು ತಿಂದ್ಬಿಟ್ಟು ಮತ್ತು ಹಿಂಗೆ ಕ್ಲೀನಾಗಿ ಮಾಡಿಟ್ಟು ಹೋಗಬೇಕು ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.